11 ಜುಲೈ 2025ರಂದು ಪಹಲ್ಗಾಮ್ ದಾಳಿ ನಡೆದು 80 ದಿನ ಆದ್ಮೇಲೆ ಇಂಟೆಲಿಜೆನ್ಸ್ ಬ್ಯೂರೋ ಕಾಶ್ಮೀರದ ದಚ್ಚಿಗಾಮ್ ಕಾಡಿನಲ್ಲಿ ಹುವಾಯು ಸ್ಯಾಟಲೈಟ್ ಫೋನ್ನಿಂದ ನಡೆಯುವ ಕಮ್ಯುನಿಕೇಶನ್ ಅನ್ನ ಟ್ರ್ಯಾಕ್ ಮಾಡುತ್ತೆ. ಅಂದ್ರೆ ಇಂಟೆಲಿಜೆನ್ಸ್ ಬ್ಯೂರೋಗೆ ಗೊತ್ತಾಗುತ್ತೆ ಪಹಲ್ಗಾಮ್ ದಾಳಿಯ ಭಯೋತ್ಪಾದಕರು ಇಲ್ಲೇ ಅಡಗಿದ್ದಾರೆ ಅನ್ನೋದು. ಆದರೆ ಅವರ ನಿಜವಾದ ಲೊಕೇಶನ್ ಇನ್ನೂ ಗೊತ್ತಾಗಿರಲಿಲ್ಲ. ನಂತರ 26 ಜುಲೈನಲ್ಲಿ ಮತ್ತೆ ಐಬಿ ಈ ಫೋನ್ ನಿಂದ ನಡೆಯುವ ಕಮ್ಯುನಿಕೇಶನ್ ಅನ್ನ ಟ್ರ್ಯಾಕ್ ಮಾಡುತ್ತೆ. ಈಗ ಐಬಿ ಇವರ ಎಕ್ಸಾಕ್ಟ್ ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡಲು ಅನೇಕ ಸರ್ವಿಲಿಯನ್ಸ್ ಡ್ರೋನ್ ಹಾರಿಸುತ್ತೆ. ಇವು ಅವರ ಕಣ್ಣಿಗೆ ಬೀಳಬಾರದು ಎಂದು ತುಂಬಾ ಮೇಲೆ ಹಾರಿಸಲಾಗುತ್ತೆ. ದಟ್ಟ ಕಾಡಿನ ಮಧ್ಯೆ ಏನೂ ಕಾಣಿಸುವುದಿಲ್ಲ. ಆದರೆ ಒಂದು ಡ್ರೋನ್ ಕಣ್ಣಿಗೆ ಹಸಿರು ಬಣ್ಣದ ಒಂದು ಟೆಂಟ್ ಮತ್ತೆ ಅದರ ಇನ್ಫ್ರಾರೆಡ್ ಕ್ಯಾಮೆರಾದಿಂದ 3 ಹೀಟ್ ಸಿಗ್ನೇಚರ್ ಡಿಟೆಕ್ಟ್ ಆಗುತ್ತೆ. ಅಂದ್ರೆ ಭಾರತೀಯ ಸೈನಿಕರಿಗೆ ಭಯೋತ್ಪಾದಕರು ಇಲ್ಲೇ ಅಡಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನಂತರ ಮಾರನೇ ದಿನ 28 ಜುಲೈರಂದು ಒಂದು ಕಡೆಯಿಂದ ರಾಷ್ಟ್ರೀಯ ರೈಫಲ್, ಇನ್ನೊಂದು ಕಡೆಯಿಂದ ಪ್ಯಾರಾ ಅಸೆಟ್ಸ್, ಇನ್ನೊಂದು ಕಡೆಯಿಂದ ಸಿಆರ್ಪಿಎಫ್ ಮತ್ತೆ 4ನೇ ಕಡೆಯಿಂದ ಜಮ್ಮು ಕಾಶ್ಮೀರದ ಪೊಲೀಸರು ಇವರ ಕಡೆಗೆ ಬರ್ತಾ ಇರ್ತಾರೆ. ಬೆಳಗ್ಗೆ 3:40 ಟೆಂಟ್ ಬಳಿ ಬರ್ತಾ ಇದ್ದಂತೆ ಇವರಿಗೆ ಬಂದೂಕು ಎತ್ತುವ ಸಮಯವೂ ಕೊಡಲಿಲ್ಲ. ಮತ್ತೆ ಕ್ಷಣ ಮಾತ್ರದಲ್ಲೇ ಭಾರತೀಯ ಸೈನ್ಯ ಇವರನ್ನ ಹೊಡೆದು ಉರುಳಿಸುತ್ತೆ. ಇವರ ಗನ್ಸ್ ಮತ್ತೆ ಬುಲೆಟ್ಸ್ ಚಂಡೀಗಢ್ ಲ್ಯಾಬ್ಗೆ ಕಳುಹಿಸಿ ಕನ್ಫರ್ಮ್ ಮಾಡಲಾಯಿತು ಇವೇ ಗನ್ ನಿಂದ ಪಹಲ್ಗಾಮ್ ದಾಳಿ ನಡೆದಿತ್ತು ಅನ್ನೋದು. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.